ನಾಮಿನೇಷನ್ ಕೇಳ್ತಾರೆ. ಅದೆಲ್ಲ ಹೈಕಮಾಂಡ್ನವ್ರ ಜೊತೆ ಮಾತಾಡಿದ ಮೇಲೆ ತೀರ್ಮಾನ ಮಾಡೋದು. ಇಲ್ಲೇ ಹೇಳ್ಬಿಡ್ಲ, ಇಲ್ಲೇ ಹೇಳಕ್ಕಾಗಲ್ಲಯ್ಯ. ಸಿನಿಮಾದವ್ರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಬೇರೆಯವ್ರು ಇರ್ಬೋದು. ನಿಮ್ಮನ್ನ ಯಾರನ್ನೂ ಮಾಡಲ್ಲ. ಸರ್, ಈ ಹಿಂದೆ ಅಕಾಡೆಮಿ ಅಧ್ಯಕ್ಷರು ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಅವ್ರ ಮಗ ನಿರ್ಮಾಣ ಮಾಡಿದ ಸಿನಿಮಾಕ್ಕೆ ಅವಾರ್ಡ್ ನಂಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಪ್ಪ, ಅವ್ರನ್ನೇ ಕೇಳಯ್ಯ. ನನಗೆ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್. ನಾನು ತೀರ್ಮಾನ ಆಗಿದ್ರೆ, ಸರ್ಕಾರದಲ್ಲಿ ತೀರ್ಮಾನ ಆಗಿದ್ರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು. ನಾನು ಮಾಡಿಲ್ಲ. ಸರ್, ಈ ಸಲ ಎಷ್ಟು ಸಿನಿಮಾ ನೋಡಬೇಕು ಅಂತ ತೀರ್ಮಾನ ಮಾಡಿದ್ರೆ ರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನೀವು ಎಷ್ಟು ಸಿನಿಮಾ ನೋಡ್ತೀರಿ? ನೀನೆಷ್ಟು ನೋಡ್ತೀಯ ಹೇಳಪ್ಪ. ನಾನು ಈಗ ಸಿನಿಮಾ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡೋಣ, ಒಳ್ಳೆ ಸಿನಿಮಾ ಬಂದರೆ ನೋಡೋಣ. ನೀವು ಯಾವ್ದಾದ್ರು ಒಳ್ಳೆ ಸಿನಿಮಾ ಇದೆಯಾ? ಯಾವುದು? ಯಾರ್ದು? ಧನಂಜಯ್ ಇದ? ಯಾವುದದು? ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದ್ರು. ಎಲ್ರಿಗೂ ಕೊಡಪ್ಪ. ಕಾಲ ಯಾವ ಕಾಲ ಯಾವ ಕಾಲದಲ್ಲಿ ಇಲ್ಲ ಮಾಡೋಣ. ಮೆಂಬರ್ಗಳೆಲ್ಲ ಮಾತಾಡಿ, ಇವ್ರ ಜೊತೆ ಮಾತಾಡಿ ಮಾಡ್ತೀವಿ. ನಿನ್ ಜೊತೆ ಮಾತಾಡಿದ್ರ ಸ್ವಲ್ಪ ಕಾರ್ಯಕರ್ತ ನಮ್ಮ ಪಾರ್ಟಿ ವಿಚಾರ ನಿನ್ ಜೊತೆ ಮಾತಾಡಿದ್ರು. ನಾನು ಆಯ್ತಪ್ಪ, ಕ್ರಮಕ್ಕೆ ತಂದಿದ್ದೀಯಲ್ಲ. ಎಲ್ಲಿ ಕೌಂಟರ್ ಮಾಡ್ತಾ ಇದ್ದೀನಿ? ನೀವು ಕೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ನಾವು MLAಗಳು ಮಂತ್ರಿಗಳು ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ. ಏನು ಮಾಡೋದು? ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ, ನೀವು ಬಂದು ಕೂತ್ಕೊಳ್ಳಿ, ಊಟಕ್ಕೆ ಬರೋದು. ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ, ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ. ರಾಜಣ್ಣವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನು ಮಾಡಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ. ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ. ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ. ನೀವು ಊಹಿಸ್ಕೊಂಡ್ರೆ ಏನು ಮಾಡೋದು? ಈ ಊಹಾ ಪತ್ರಿಕೋದ್ಯಮ ಇದೆಯಲ್ಲ, ಭಾಳ ಡೇಂಜರು. ಊಹೆ ಮಾಡ್ಕೊಳ್ಳೋದು, ಹಿಂಗಾಗಿರ್ಬೋದು, ಹಂಗೆ ನಡೆದಿರ್ಬೋದು, ಹಿಂಗೆ ನಡೆದಿರ್ಬೋದು. ನಡೆದಿರೋದೇ ಬೇರೆ, ನೀವು ಊಹಿಸ್ಕೊಳ್ಳೋದೇ ಬೇರೆ. ಏನು ಮಾಡೋದು? ಯಾವ ಬೆಳವಣಿಗೆನೂ ಆಗಲ್ಲ. ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದು, ಊಟ ಮಾಡೋದು. ಊಟ ಮಾಡಿ ಅವರು ಜಲ್ದಿ ಇನ್ಫ್ಯಾಕ್ಟ್
ಪರಮೇಶ್ವರ ಜಲ್ದಿ ಹೊರಟೋದ್ರು. ನಾ ಇದಕ್ಕೆ ಹೋಗ್ಬೇಕು, ಮಲೇಷ್ಯಾಕ್ಕೆ ಹೋಗ್ಬೇಕು, ಜಲ್ದಿ ಹೊರಟೋದ್ರು. ನಾನು, ಮಾದೇವಪ್ಪ, ಸತೀಶ್ ಜಾರಕಿಹೊಳಿ 3 ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು. ಅವ್ರು ಊಟ ಮಾಡದೆ ಹೊರಟು. ಮೀಟಿಂಗ್ ಆಗಿತ್ತು, ಎಲ್ಲ ಸಚಿವರು ಇಲ್ಲೇ ಇದ್ರು. ಹಾಂ, ಕ್ಯಾಬಿನೆಟ್ ಮೀಟಿಂಗ್ ಆಗಿತ್ತು ಅವತ್ತು, ಎಲ್ಲ ಸಚಿವರು ಇಲ್ಲೇ ಇದ್ರು. 4 ಜನ ಊಟಕ್ಕೆ ಸೇರಿದ್ರಿ, ಅದಕ್ಕೆ ವಿಶೇಷ ಅಂತ. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೀದಿದ್ದವರೆಲ್ಲ ಹೋಗ್ಬೇಕಾ? ಹಾಂ, ಯಾರನ್ನ ಕರೀತಾರೆ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ? ಮತ್ತೆ ಅವ್ರನ್ನ 4 ಜನ ಕರೆದಿದ್ರು, ನಾವು 4 ಜನ ಹೋಗಿದ್ದು. ನಾನ್ ವೆಜ್ಜು ವೆಜ್ಜು ಎರಡೂ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಆಯ್ತು ನಡ್ರಿ, ಇನ್ನೊಂದು ಮೀಟಿಂಗ್ ಇದೆ ನಮ್ಗೆ.